ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ದ್ವಾದಶಿ. ಯಾರಿಗಾದ್ರೂ ಒಬ್ಬರಿಗೆ ಇವತ್ತು ನೀವು ಒಂದಷ್ಟು ಊಟವನ್ನು ಕೊಡಲೇಬೇಕು. ತುಂಬ ಹಸಿದವನಿಗೆ ಅನ್ನವನ್ನ ಈಯಬೇಕು ಈ ದಿವಸ ಅಂತ ಕೊಡಲೇಬೇಕು ಅಂತ. ಕಾರಣ ಇದೇನಿರತಕ್ಕಂತಹದ್ದು ಭಗವನ್ನಿಯಾಮಕನಾಗಿರುವ ಬ್ರಹ್ಮಾಂಡ ನಾಯಕನ ಚತುರ್ಭುಜಗಳುಳ್ಳ ಶಂಖ ಚಕ್ರ ಗದೆ ಪದ್ಮ ವನಮಾಲೆಗಳಿಂದ ಕೂಸಲ್ಪಟ್ಟವನಾಗಿರತಕ್ಕಂತಹ ಮಹಾವಿಷ್ಣುವಿನ ಅವತಾರವು ವಾಮನ ಅವತಾರವು ಆದ ದಿನ ಈ ದಿನ. ಅಂತಹ ವಾಮನ ಅವತಾರ ನೋಡಿ, ಮೂರ್ತಿಯಲ್ಲಿ ವಾಮನ, ಕೀರ್ತಿಯಲ್ಲಿ ತ್ರಿವಿಕ್ರಮ. ಹಾಗಾಗಿ ಈ ದಿವಸ ನಾರಾಯಣನಿಗೆ ಸಂಬಂಧಪಟ್ಟ ಗಾಯತ್ರಿಯು, ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಗಾಯತ್ರಿಯು ಮಾಡಿದಾಗ ನಿಮಗೆ ಕೀರ್ತಿ, ಗೌರವ, ಪ್ರತಿಷ್ಠೆ ಇವೆಲ್ಲವೂ ಕೂಡ ಪಡೆದುಕೊಳ್ಳಲಿಕ್ಕೆ ಇದೊಂದು ರಾಷ್ಟ್ರೀಯ ಹೆದ್ದಾರಾಗಿರುತ್ತೆ. ಪ್ರೀತಿಯ ಬಂಧುಗಳೇ, ನಮಗೊಂದು ಮಾತಿರುತ್ತೆ, ಎಲ್ಲಿ ಅವಮಾನವಾಗಿರುತ್ತೋ ನಾವು ಅಲ್ಲೇ ಸನ್ಮಾನ ಮಾಡ್ಕೊಳ್ಬೇಕು ಅಂತ. ನಿಮಗೆ ಒಂದು ಕಡೆ ಅವಮಾನವಾಗಿದ್ದರೆ 100 ಕಡೆ ಸನ್ಮಾನ ನಡೆಯುವಂಥದ್ದು. ಅಂದ್ರೆ ನಿಮ್ಮ ಬದುಕಿನಲ್ಲಿ ಎಲ್ಲವೂ ಕೂಡ ಪಡ್ಕೊಂಡ್ರೆ ತಾನಾವೆಲ್ಲ ಬರ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾರಾಯಣನ ನಾಮ ಮಂತ್ರವನ್ನ ಮಾಡಿಕೊಳ್ತೀರಿ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಹಾಗೆಯೇ ಇವತ್ತು ಮೊಸರನ್ನು ಕೂಡ ದಧಿ ವ್ರತಾರಂಭ ಇರೋದ್ರಿಂದ ಮೊಸರನ್ನು ದಾನ ಮಾಡಿ ಮೊಸರಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಶ್ರೀಧರ ದೇವರನ್ನು ಕೂಡ ಇವತ್ತು ನೆನಪು ಮಾಡಿಕೊಡ್ತಾ ನಮಸ್ಕಾರ ಮಾಡಿಕೊಳ್ತೀರಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮಥವಾ ದಾನಂ ಜ್ಞಾನ ವಿಹೀನ ಸರ್ವಮತೇನ ಮುಕ್ತಿಂ ನ ಭಜತಿ ಜನ್ಮಶತೇನ. ಕೆಲವರು ಮೋಕ್ಷವನ್ನ ಪಡಿಲಿಕ್ಕೆ ಗಂಗಾ ಸ್ನಾನ ಮಾಡುತ್ತಾರೆ, ಸಮುದ್ರ ಸ್ನಾನ ಮಾಡುತ್ತಾರೆ, ನದಿಗಳ ಸ್ನಾನ ಮಾಡುತ್ತಾರೆ, ಬಾವಿ ಕೊಳಗಳ ಸ್ನಾನವನ್ನು ಮಾಡುತ್ತಾರೆ, ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ, ವ್ರತವನ್ನು ಮಾಡುತ್ತಾರೆ, ತಪಸ್ಸನ್ನು ಆಚರಣೆ ಮಾಡುತ್ತಾರೆ, ದಾನವನ್ನು ಮಾಡುತ್ತಾರೆ. ಇವೆಲ್ಲವನ್ನು ಪಕ್ಕಕ್ಕೆ ಸರಿಸಿ ಜ್ಞಾನವನ್ನ ದಾನ ರೂಪದಲ್ಲಿ ಮಾಡಿದರೆ ನಿನಗೆ ಮೋಕ್ಷ ಪ್ರಾಪ್ತಿಯಾಯಿತು ಅಂತ. ನಿನ್ನ ಒಳಗಡೆ ಜ್ಞಾನ ಇದೆಯಲ್ಲ, ಆ ಜ್ಞಾನದ ದಾನವನ್ನು ಮಾಡಬೇಡ. ಆಗ ನಿನಗೊಂದಷ್ಟು ಮೋಕ್ಷ ಸಿಗುವಂಥದ್ದು. ಯಾವ ರೀತಿಯಾಗಿ ನೀನು ಏನು ಪಡೆದುಕೊಳ್ಳಬೇಕು, ಅದಕ್ಕಾಗಿ ನಿನಗೆ ಜ್ಞಾನ ಲಭಿಸಬೇಕಾದರೂ ಕೂಡ ಅವನ ನಾಮ ಸಂಕೀರ್ತನೆ ಮಾಡ್ತಾ ಮಾಡ್ತಾ ಬಾ. ನಿನ್ನ ಒಳಗಡೆ ನಿನ್ನ ಗೊತ್ತಿಲ್ಲದ ಹಾಗೆ ಅವ ಪ್ರವೇಶ ಮಾಡುತ್ತಾನೆ. ಶಿವಂಭುಯ ಒಳಿತಾಗಿ.